ನಾನಿವತ್ತು ವ್ಲಾಗಲ್ಲಿ ಆನ್ಲೈನ್ ಶಾಪಿಂಗ್ ಬಗ್ಗೆ ವಿಡಿಯೋನ ಮಾಡಿದ್ದೀನಿ. ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋವನ್ನು ನೋಡಿ. ಹಲೋ, ಎಲ್ರಿಗೂ ನಮಸ್ಕಾರ. ನಾನಿವತ್ತು ವೀಕೆಂಡ್ ವಿಡಿಯೋನ ಮಾಡ್ತಾಯಿದ್ದೀನಿ. ಸೊ ಫ್ರೆಂಡ್ಸ್, ನಾನೊಂದು ಡ್ರೆಸ್ಸನ್ನು ಆರ್ಡ್ರ್ ಮಾಡ್ಕೊಂಡಿದ್ದೀನಿ. ಆ ಒಂದು ಡ್ರೆಸ್ ಯಾವ ರೀತಿ ಬಂದಿದೆ, ಎಲ್ಲಿಂದ ಬಂದಿದೆ ಅಂತ ಹೇಳಿ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ನನಗೆ ಕ್ವೀನ್ಸ್ ಔಟ್ಫಿಟ್ ಆ್ಯಂಡ್ ಕಲೆಕ್ಷನ್ ಕಡೆಯಿಂದ ಈ ಒಂದು ಡ್ರೆಸ್ ಪಾರ್ಸಲ್ ಬಂದಿರುವಂಥದ್ದು. ಈ ಒಂದು ಡ್ರೆಸ್ ಯಾವ ರೀತಿ ಇದೆ, ನಾನು ಸೆಲೆಕ್ಟ್ ಮಾಡಿರುವಂಥ ಡ್ರೆಸ್ಸೇ ಬಂದಿದೆಯಾ ಅಥವಾ ಏನಾದರೂ ಚೇಂಜಸ್ ಇದೆಯಾ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಮುಖಾಂತರ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಆಗ ಗೊತ್ತಾಗಬೇಕಂದ್ರೆ ಮೊದಲು ನಾವು ಪಾರ್ಸಲ್ನ ಓಪನ್ ಮಾಡಬೇಕಲ್ವಾ. ಸೊ ಇವಾಗ ನಾನು ಪಾರ್ಸಲ್ನ ಓಪನ್ ಮಾಡ್ತಾಯಿದ್ದೀನಿ. ಪಾರ್ಸಲ್ ಓಪನ್ ಮಾಡಿದ ತಕ್ಷಣವೇ ನನ್ನ ಕೈಗೆ ಮೊದಲನೇದಾಗಿ ಸಿಕ್ಕಿದ್ದೆ ಬ್ಲೂ ಕಲರ್ ಡ್ರೆಸ್ಸು. ಬ್ಲೂ ಕಲರ್ ಡ್ರೆಸ್ನ ನಾನು ಆರ್ಡ್ರೇ ಮಾಡಿಲ್ಲ ಫ್ರೆಂಡ್ಸ್. ಸೊ ಅದು ಕೂಡ ಬಂದಿತ್ತು. ಸೊ ಇಲ್ಲಿ ಕಲರು ಪ್ಯಾಟ್ರನು ಚೇಂಜ್ ಆಗಿತ್ತು. ನಂಗೆ ಸ್ವಲ್ಪ ಡಿಸಪಾಯಿಂಟ್ ಆಯಿತು. ನೆಕ್ಸ್ಟ್ ನಾನು ಆರ್ಡ್ರ್ ಮಾಡಿದ್ದು ಯೆಲ್ಲೋ ಕಲರ್ ಡ್ರೆಸ್ಸು. ಈ ಒಂದು ಡ್ರೆಸ್ ಯಾವ ರೀತಿ ಬಂದಿದೆ ಅಂತ ಹೇಳಿ ಈಗ ಕವರನ್ನ ಓಪನ್ ಮಾಡಿ ತೋರಿಸ್ತೀನಿ. ಇದು ನನಗೆ ತುಂಬಾ ಇಷ್ಟ ಆಯಿತು. ಪ್ಯಾಟ್ರನ್ ಆಗಿರ್ಬೋದು, ಡಿಸೈನ್ ಆಗಿರ್ಬೋದು, ಕಲರ್ ಆಗಿರ್ಬೋದು, ಹಾಗಾಗಿ ತರಿಸ್ಕೊಂಡೆ. ಸೊ ನೋಡ್ತಾ ಇರ್ಬೋದು ನೀವಿಲ್ಲಿ, ಇದೊಂದು ಕಾಟನ್ ಸಾಫ್ಟ್ ಸಿಲ್ಕಲ್ಲಿ ಇದೆ. ನಂಗೆ ತುಂಬಾ ಇಷ್ಟ ಆಯಿತು. ಬಟ್ಟೆ ಮುಟ್ಟಿದ ತಕ್ಷಣ ತುಂಬಾ ಸ್ಮೂತ್ ಅನ್ನಿಸ್ತು. ಇದರ ಒಂದು ಪ್ರೈಸ್ 1300 ಇತ್ತು, ಬಟ್ ನಂಗೆ ಇದು 1100 ರುಪೀಸ್ಗೆ ಸಿಕ್ತು ಅಂತಲೇ ಹೇಳ್ಬೋದು. ನನಗೆ ಈ ಒಂದು ಡ್ರೆಸ್ ಯಾವ ರೀತಿ ಸ್ಲೀವ್ಸ್ ಕೊಟ್ಟಿದ್ದಾರೆ ಅಂತೇಳಿ ನೀವಿಲ್ಲಿ ನೋಡ್ಬೋದು. ಡ್ರೆಸ್ನ ಒಂದು ಸ್ಲೀವ್ಸ್ ಬಂದುಬಿಟ್ಟು ಈ ರೀತಿ 3/4 ಸ್ಲೀವ್ಸ್ ಆಗಿತ್ತು. ಯಾರೆಲ್ಲ ಸ್ಲೀವ್ಲೆಸ್ ಹಾಕೋಕ್ಕೆ ಇಷ್ಟ ಇಲ್ಲ ಅಂಥವ್ರು ಈ ಒಂದು ಡ್ರೆಸ್ಸನ್ನು ಆರಾಮಾಗಿ ತೊಗೋಬೋದು. ನಾನು ಕೊಟ್ಟಿರುವಂಥ ಒಂದು ಅಮೌಂಟಿಗೆ ನನಗೆ ವರ್ತ್ ಅಂತಲೇ ಅನ್ನಿಸ್ತು. ಬಟ್ಟೆನೂ ತುಂಬಾ ಚೆನ್ನಾಗಿದೆ. ನೆಕ್ಸ್ಟ್ ನೀವಿಲ್ಲಿ ನೋಡೋದಾದರೆ ಆ ಡ್ರೆಸ್ಸಿನ ಒಂದು ಪ್ಯಾಂಟನ್ನು ನಾನು ತೋರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿದೆ. ನಿಮಗೇನಾದರೂ ಸ್ವಲ್ಪ ಲೂಸ್ ಅನ್ನಿಸ್ತು ಅಂತಂದರೆ ನೀವು ಒಂದು ಸ್ವಲ್ಪ ಹಿಡಿಸ್ಕೋಬೋದು. ನಾನು ಆರ್ಡ್ರ್ ಮಾಡಿರುವಂಥ ಸೈಜ್ ಬಂದುಬಿಟ್ಟು ಎಲ್ ಸೈಜು. ಸೊ ನಿಮ್ಮದು ಯಾವುದು ಸೈಜ್ ಇರುತ್ತೆ ಅದನ್ನು ನೀವು ಆರ್ಡ್ರ್ ಮಾಡಿ ತರಿಸ್ಕೊಳ್ಳಿ. ನಾನು ಸ್ಕ್ರೀನ್ ಮೇಲೆ ಇವರ ಒಂದು ಕಾಂಟ್ಯಾಕ್ಟ್ ಡೀಟೇಲ್ಸ್ನ ಕೂಡ ಹಾಕಿರ್ತೀನಿ. ಸೊ ಇದು ಹಿಂದಗಡೆ ಒಂದು ಹಿಡ್ದು ತೋರಿಸ್ತಾ ಇರುವಂಥದ್ದು. ಫ್ರೆಶ್ ಅಪ್ ಆಗಿ ಬಂದು ನಾನು ಈ ಒಂದು ಡ್ರೆಸ್ಸನ್ನು ವೇರ್ ಮಾಡಿದೆ. ನನಗೆ ತುಂಬಾ ಕಂಫರ್ಟ್ ಅನ್ನಿಸ್ತು. ಈ ಒಂದು ಸೆಕೆಗಾಲಕ್ಕೆ ತುಂಬಾ ಹೇಳಿ ಮಾಡಿಸಿರುವಂಥ ಡ್ರೆಸ್ ಅಂತಲೇ ನನಗೆ ಅನ್ನಿಸ್ತು. ಸೊ ಫ್ರಂಟು ಬ್ಯಾಕು ಎಲ್ಲ ಕಡೆನೂ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ, ಎಷ್ಟು ಚೆನ್ನಾಗಿದೆ. ಒಂಥರ ಫ್ರೀಯಾಗೂ ಇದೆ. ಸೈಡಲ್ಲಿ ಒಂದು ಪ್ಯಾಕೆಟ್ ಕೂಡ ಕೊಟ್ಟಿದ್ದಾರೆ ಮೊಬೈಲೆಲ್ಲ ಇಟ್ಕೊಳ್ಳೋದಕ್ಕೆ. ನಂಗೆ ತುಂಬಾ ಚೆನ್ನಾಗಿ ಅನ್ನಿಸ್ತು. ನೀವೆಲ್ಲಾದರೂ ಟೆಂಪಲ್ಗೆ ಹೋಗ್ಬೇಕಂದ್ರೆ, ಮನೆ ಹತ್ರ ಎಲ್ಲಾದರೂ ಡಿನ್ನರ್ಗೆ ಹೋಗ್ಬೇಕಂದ್ರೆ, ಯಾರಾದರೂ ಕೊಲೀಗ್ಸ್ ಜೊತೆ ತುಂಬಾ ಈ ಔಟ್ಫಿಟ್ಟು ಚೆನ್ನಾಗೇ ಕಾಣಿಸುತ್ತೆ ಅಂತಲೇ ಹೇಳ್ಬೋದು. ಸೊ ಫ್ರೆಂಡ್ಸ್, ಡ್ರೆಸ್ ಏನೋ ಹಾಕ್ಕೊಂಡಾಯಿತು. ಹಾಗೆ ಒಂದು ಸಿಂಪಲ್ಲಾಗಿ ರೆಡಿ ಆಗೋಣ ಅಂತೇಳಿ ಈ ಒಂದು ಸಿರಮ್ನ ಅಪ್ಲೈ ಮಾಡ್ತಾಯಿದ್ದೀನಿ. ಇದೊಂದು ಬ್ಲೂ ಲೈಟ್ ಸಿರಮ್ಮು, ಮೋದಿ ಕೇರ್ದು ನಾನು ಅಪ್ಲೈ ಮಾಡಿರೋದು. ಹಾಗೆ ಫಾಕ್ಸ್ಟಿಲ್ ಅವ್ರದ್ದು ನಯಾಸಿನಮೈಡ್ ಕೂಡ ನಾನು ನನ್ನ ಒಂದು ಸ್ಕಿನ್ಗೆ ಅಪ್ಲೈ ಮಾಡಿದ್ದೀನಿ. ಆಲ್ರೆಡಿ ಅಪ್ಲೈ ಮಾಡಿರೋದ್ರಿಂದ ನಾನು ತೋರಿಸ್ತಾ ಇಲ್ಲ ಅಷ್ಟೇ ಸ್ಕಿನ್ ಮೇಲೆ. ಹಾಗೆ ಒಂದು ಫಾಕ್ಸ್ಟಿಲ್ ಅವ್ರದ್ದೇ ಒಂದು ಕ್ರೀಮ್ ಇತ್ತು, ಅದು ಸ್ವಲ್ಪನೇ ಇತ್ತು, ಬರ್ತಾ ಇರಲಿಲ್ಲ. ಸೊ ಅದನ್ನು ಕೂಡ ನಾನು ಫೇಸ್ಗೆ ಅಪ್ಲೈ ಮಾಡಿಕೊಂಡೆ. ಸೊ ಈ ಒಂದು ಡ್ರೆಸ್ಗೆ ತುಂಬ ಗ್ರ್ಯಾಂಡಾಗೂ ಮೇಕಪ್ ಆಗಬಾರ್ದು, ತುಂಬ ಸಿಂಪಲ್ಲಾಗಿದ್ರೇ ಚೆನ್ನಾಗಿರುತ್ತೆ ಅಂತೇಳಿ ಒಂದು ಸಿಂಪಲ್ ಮೇಕಪ್ನ ನಾನಿಲ್ಲಿ ಮಾಡ್ಕೊಂಡಿರುವಂಥದ್ದು. ಕ್ರೀಮೆಲ್ಲ ಹಾಕಿದ ನಂತರ ನಾನಿಲ್ಲಿ ಐಬ್ರೋ ಪೆನ್ಸಿಲ್ನ ಬಳಸ್ತಾ ಇದ್ದೀನಿ. ಸೊ ಫೇಸ್ಗೆ ಐಬ್ರೋ ಮಾಡಿಸಿದ್ದೆ, ನನಗೆ ಅಷ್ಟು ಅದು ಐಬ್ರೋ ಶೇಪ್ ಬಂದಿಲ್ಲ ಅಂತ ಅನ್ನಿಸ್ತು. ಅದಕ್ಕೆ ಐಬ್ರೋ ಪೆನ್ಸಿಲಿಂದ ಸ್ವಲ್ಪ ಶೇಪ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಐಬ್ರೋ ಪೆನ್ಸಿಲ್ನ ಬಳಸಿದೆ. ನಾನಿಲ್ಲಿ ಯೂಸ್ ಮಾಡ್ತಾ ಇರೋವಂಥ ಐಬ್ರೋ ಪೆನ್ಸಿಲ್ನ ಕಲರ್ ಬಂದುಬಿಟ್ಟು ಬ್ರೌನ್ ಕಲರು. ಇದು ಕೂಡ ಮೋದಿ ಕೇರ್ದೇನೆ. ನನ್ನ ಒಂದು ಐಬ್ರೋಸ್ ಬ್ರೌನ್ ಕಲರ್ ಇರೋದ್ರಿಂದ ನಾನು ಬ್ರೌನ್ ಕಲರ್ನ ಇಲ್ಲಿ ಐಬ್ರೋ ಪೆನ್ಸಿಲ್ನ ಯೂಸ್ ಮಾಡ್ತಾ ಇದ್ದೀನಿ. ಐಬ್ರೋ ಪೆನ್ಸಿಲ್ನ ಅಪ್ಲೈ ಮಾಡಿದ್ಮೇಲೆ ನನ್ನ ಐಬ್ರೋ ಈ ರೀತಿ ಕಾಣಿಸ್ತಾ ಇತ್ತು.
ಐಬ್ರೋ ಪೆನ್ಸಿಲ್ ಯೂಸ್ ಮಾಡಿದ ನಂತರ ಐ ಶ್ಯಾಡೋ ಯೂಸ್ ಮಾಡ್ತಾ ಇದ್ದೀನಿ. ನಂಗೆ ತುಂಬ ಇಷ್ಟವಾದಂತಹ ಕಲರ್ ಐ ಶ್ಯಾಡೋ ಇದು. ನಾನು ಸಾಮಾನ್ಯವಾಗಿ ಎಲ್ಲ ಥರ ಡ್ರೆಸ್ಗಾಗಿರ್ಬೋದು, ಸ್ಯಾರಿಗಾಗಿರ್ಬೋದು ಈ ಒಂದೇ ಐ ಶ್ಯಾಡೋನೇ ಯೂಸ್ ಮಾಡ್ತೀನಿ. ಯಾಕಂದರೆ ಇದು ನನ್ನ ಫೇಸ್ಗೆ ತುಂಬಾ ಸೂಟಬಲ್ ಅಂತ ಅನ್ನಿಸ್ತು. ಅದಾದಮೇಲೆ ನೆಕ್ಸ್ಟ್ ನಾನಿಲ್ಲಿ ಐಲೈನರ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಈಗ ಹೇರ್ ಸ್ಟೈಲನ್ನು ಕೂಡ ಮಾಡ್ಕೊತಾ ಇದ್ದೀನಿ. ಐಲೈನರ್ನ ಅಪ್ಲೈ ಮಾಡಿದ ನಂತರ ನನ್ನ ಒಂದು ಐ ಈ ರೀತಿ ಕಾಣಿಸ್ತಾ ಇತ್ತು. ಚೆನ್ನಾಗಿ ಕೂಮ್ ಮಾಡ್ಕೊತಾ ಇದ್ದೀನಿ. ಸೊ ಫೈನಲಿ ಇಯರಿಂಗ್ನ ವೇರ್ ಮಾಡ್ತಾ ಇದ್ದೀನಿ. ಇದು ನಾನು ತುಂಬ ಆಫ್ಟರ್ ಲಾಂಗ್ ಟೈಮ್ ಪರ್ಚೇಸ್ ಮಾಡಿದ ಇಯರಿಂಗು. ಈ ಡ್ರೆಸ್ಗೆ ಸೂಟ್ ಆಗುತ್ತೆ ಅಂತ ಅನ್ನಿಸ್ತು, ಅದಕ್ಕೆ ಈ ಒಂದು ಇಯರಿಂಗ್ನ ನಾನು ವೇರ್ ಮಾಡ್ತಾ ಇದ್ದೀನಿ. ಇಯರಿಂಗ್ನ ವೇರ್ ಮಾಡಿದ ನಂತರ ನಾನೊಂದು ಚೈನ್ನ ಸೆಲೆಕ್ಟ್ ಮಾಡಿಕೊಂಡೆ. ಇದು ಆಲ್ರೆಡಿ ಫುಲ್ಲು ನೆಕ್ ಫುಲ್ ಕವರ್ ಆಗಿರೋದ್ರಿಂದ ಅಷ್ಟು ಚೆನ್ನಾಗಿ ಕಾಣಿಸ್ಲಿಲ್ಲ, ಅದಕ್ಕೆ ತೆಗೆದ್ಬಿಟ್ಟು ಸೈಡ್ಗಿಟ್ಟೆ. ಸೊ ಅದಾದಮೇಲೆ ನಾನು ಒಂದು ಪೌಡರ್ನ ತಗೊಂಡೆ. ಯಾಕೋ ಎಲ್ಲ ಕ್ರೀಮ್ ಅಪ್ಲೈ ಮಾಡಿದ ನಂತರ ಫೇಸ್ ಸ್ವಲ್ಪ ಆಯಿಲಿ ಅನ್ನಿಸ್ತು, ಅದಕ್ಕೆ ಸ್ವಲ್ಪ ಪೌಡರ್ನ ಕೂಡ ನಾನು ಫೇಸ್ ಮೇಲೆ ಅಪ್ಲೈ ಮಾಡಿಕೊಂಡೆ. ಅಪ್ಲೈ ಮಾಡಿದ ನಂತರ ನನ್ನ ಒಂದು ಫೇಸ್ ಈ ರೀತಿ ಕಾಣಿಸ್ತಾ ಇತ್ತು. ಸೊ ಅದಾದ ನಂತರ ನಾನು ಸ್ಟಿಕ್ಕರ್ನ ಸೆಲೆಕ್ಟ್ ಮಾಡಿಕೊಂಡೆ. ಫಸ್ಟ್ ಗೋಲ್ಡನ್ ಕಲರ್ನ ಸ್ಟಿಕ್ಕರ್ನ ಇಟ್ಕೊಂಡೆ, ಬಟ್ ಅದಷ್ಟು ಚೆನ್ನಾಗಿ ಕಾಣಿಸ್ಲಿಲ್ಲ. ನಂತರ ಬ್ರೌನ್ ಕಲರ್ ಸ್ಟಿಕ್ಕರ್ನ ಇಟ್ಕೊಂಡೆ, ತುಂಬಾ ಸೂಟಬಲ್ ಅನ್ನಿಸ್ತು. ಸೊ ನೀವಿಲ್ಲಿ ನೋಡ್ಬೋದು ನನ್ನ ಒಂದು ಫೈನಲ್ ಲುಕ್ ಯಾವ ರೀತಿ ಕಾಣಿಸ್ತಾ ಇದೆ ಅಂತ. ಸೊ ಫೈನಲ್ ಲುಕ್ನ ನೀವಿಲ್ಲಿ ನೋಡ್ಬೋದು. ಸೊ ಈ ರೀತಿ ಕಾಣಿಸ್ತಾ ಇತ್ತು. ನನಗಂತೂ ತುಂಬಾ ಚೆನ್ನಾಗಿ ಅನ್ನಿಸ್ತು. ನಿಮ್ಗೆ ಹೇಗೆ ಅನಿಸ್ತು ಅಂತ ಹೇಳಿ ಕಾಮೆಂಟ್ ಮುಖಾಂತರ ತಿಳಿಸಿ, ಮಿಸ್ ಮಾಡಬೇಡಿ. ಹಾಗೆ ಲಾಸ್ಟಲ್ಲಿ ನಾನೊಂದು ನಿಯರ್ ಬೈ ನಮ್ಮ ಮನೆ ಹತ್ರ ಇರುವಂಥ ಶಾಪಲ್ಲಿ ಒಂದು ಸನ್ ಗ್ಲಾಸ್ನ ಕೂಡ ಬೈ ಮಾಡಿದ್ದೆ. ಸೊ ಈ ಒಂದು ಡ್ರೆಸ್ಗೆ ಅದು ತುಂಬಾ ಚೆನ್ನಾಗಿ ಸೂಟ್ ಆಯಿತು. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು ಸನ್ ಗ್ಲಾಸಸ್ ಯಾವ ರೀತಿ ಇದೆ ಅಂತ ಹೇಳಿ. ತುಂಬಾ ಚೆನ್ನಾಗಿತ್ತು. ಯಾವುದೋ ಒಂದು ಲಾಂಗ್ ಟ್ರಿಪ್ ಹೋಗ್ತಾ ಇದ್ದೀನೇನೋ ಅನ್ನೋ ಥರ ಫೀಲ್ ಕೊಡ್ತು ನನಗೆ. ಸೊ ಇದಾಗಿತ್ತು ಇವತ್ತಿನ ಒಂದು ವ್ಲಾಗ್. ಥ್ಯಾಂಕ್ ಯು. ಬಾಯ್ ಬಾಯ್.